Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಭಾರತ ಸೇನೆಯ ಈ ಯಶಸ್ವಿ ಕಾರ್ಯಾಚರಣೆಯಿಂದ ಕೇವಲ ಪಾಕ್ ಉಗ್ರರು ಮಾತ್ರವಲ್ಲದೆ ಪಾಕಿಸ್ತಾನ ಸೇನೆಗೂ ಅವರು ಊಹೆ ಮಾಡದ ರೀತಿಯಲ್ಲಿ ಪೆಟ್ಟುಬಿದ್ದಿದೆ. ಇದೀಗ ಆಪರೇಷನ್ ಸಿಂಧೂರ್ನಿಂದ ಪಾಕಿಸ್ತಾನ ಸೇನೆಗೆ ಆಗಿರೋ ಲಾಸ್ ಬಗ್ಗೆ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಭಾರತ ಕೊಟ್ಟ ಪೆಟ್ಟಿಗೆ 11 ಮಿಲಿಟರಿ ನೆಲೆಗಳು, 9 ಏರ್ಬೇಸ್ ಮತ್ತು 2 ಶಸ್ತ್ರಾಸ್ತ್ರ ಸಂಗ್ರಹಾಗಾರದ ಮೇಲೆ ಭಾರತ ಮಾಡಿದ ದಾಳಿಗೆ ಪಾಕ್ ವಾಯುಪಡೆಯ 20% ಮೂಲಸೌಕರ್ಯ ನಾಶವಾಗಿದೆ. ಅನೇಕ ಫೈಟರ್ ಜೆಟ್ಗಳು ಧ್ವಂಸವಾಗಿವೆ ಅಂತ ಅಧಿಕೃತ ಮೂಲಗಳನ್ನು ಉಲ್ಲೇಖಿಸಿ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿದೆ. ಆಪರೇಷನ್ ಸಿಂಧೂರ್ಗೆ ತಿರುಗೇಟು ಕೊಡೋಕೆ ಬಂದ ಪಾಕಿಸ್ತಾನ ಸೇನೆ ಭಾರತೀಯ ಸೇನಾ ನೆಲೆ ಮತ್ತು ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡೋಕೆ ಮುಂದಾಯಿತು. ಡ್ರೋನ್, ಮಿಸೈಲ್ ಹಾರಿಸಿ ದಾಳಿ ಮಾಡೋಕೆ ಪ್ರಯತ್ನ ಪಡ್ತು. ಆದರೆ ಪಾಕಿಸ್ತಾನದ ಬಹುತೇಕ ಪ್ರಯತ್ನಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸಿತು. ಅಲ್ಲದೆ ಪಾಕಿಸ್ತಾನದ ಈ ಪ್ರಯತ್ನಕ್ಕೆ ಭಾರತೀಯ ಸೇನೆ ಬಹಳ ಖಾರವಾಗಿ ಪ್ರತಿಕ್ರಿಯೆ ಕೊಡ್ತು. ಪಾಕಿಸ್ತಾನದ ಪ್ರಮುಖ ಮದ್ದುಗುಂಡುಗಳ ಡಿಪೋ ಮತ್ತು ಪಾಕಿಸ್ತಾನದ F-16 ಮತ್ತು JF-17 ಫೈಟರ್ ಜೆಟ್ಗಳನ್ನು ಇಡಲಾಗಿದ್ದ ಬೊಲಾರಿ, ಸರ್ಗೋದಾ ಸೇರಿ ಅನೇಕ ಸ್ಟ್ರಾಟಜಿಕ್ ಏರ್ ಬೇಸ್ಗಳ ಮೇಲೆ, ಏರ್ಕ್ರಾಫ್ಟ್ಗಳನ್ನು ನಿಲ್ಲಿಸುವ ಹಂಗರ್ಗಳ ಮೇಲೆ ಭಾರತ ದಾಳಿ ಮಾಡಿತು. ಆಗ ಅವುಗಳೆಲ್ಲ ಛಿದ್ರ ಆಗಿದಾವೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಒಟ್ಟು ಪಾಕ್ ವಾಯುಪಡೆಯ 20% ಶಸ್ತ್ರಾಸ್ತ್ರ ನಾಶವಾಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಅಲ್ಲದೆ ಸಿಂಧ್ ಪ್ರಾಂತ್ಯದಲ್ಲಿರೋ ಬೊಲಾರಿ ಏರ್ ಬೇಸ್ ಮೇಲೆ ಭಾರತ ಮಾಡಿದ ದಾಳಿಗೆ 50ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿರೋ ಸಾಧ್ಯತೆ ಇದೆ ಅಂತ ಆ ವರದಿ ಹೇಳಿದೆ. ಇದರಲ್ಲಿ ಪಾಕ್ ವಾಯುಪಡೆಯ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್ ಅವರ ಸಾವು ಕನ್ಫರ್ಮ್ ಆಗಿದೆ. 4 ವಾಯುಪಡೆಯ ಇತರ ಸಿಬ್ಬಂದಿ ಕೂಡ ಮೃತಪಟ್ಟಿದ್ದಾರೆ. ಆದರೆ ಪಾಕಿಸ್ತಾನ ಕಮ್ಮಿ ನಂಬರ್ ಹೇಳ್ತಾ ಇದೆ. ಭಾರತ ಮಾಡಿದ ದಾಳಿಗೆ ನಮ್ಮಲ್ಲಿ 11 ಯೋಧರು ಮೃತಪಟ್ಟಿದ್ದಾರೆ, 78 ಮಂದಿಗೆ ಗಾಯ ಆಗಿದೆ. ಒಂದೇ ಒಂದು ಫೈಟರ್ ಜೆಟ್ಗೆ ಸ್ವಲ್ಪ ಡ್ಯಾಮೇಜ್ ಅಷ್ಟೇ ಆಗಿರೋದು, ರಿಪೇರಿ ಮಾಡ್ಕೋಬಹುದು ಅಂತೆಲ್ಲ ಕತೆ ಹೇಳಿದ್ರು. ಏನೋ ಭಾರತ ಪಾಕ್ ಸಂಘರ್ಷದ ನಂತರ ದಿಲ್ಲಿಯ ಪಾಕ್ ಹೈ ಕಮಿಷನ್ನಲ್ಲಿರೋ ಅಧಿಕಾರಿಗೆ ವಿದೇಶಾಂಗ ಇಲಾಖೆ ಪರ್ಸೋನಾ ನಾನ್ ಗ್ರಾಟಾ ಹೊರಡಿಸಿದೆ. ಅಂದರೆ ನೀವಿಲ್ಲಿರೋದು ನಮಗಿಷ್ಟ ಇಲ್ಲ, ಯು ಆರ್ ನಾಟ್ ವೆಲ್ಕಮ್ ಹಿಯರ್, ನಿಮಗಿಲ್ಲಿ ಸ್ವಾಗತ ಇಲ್ಲ, ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿದೆ. ಇದು ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್, ವಿದೇಶಿ ರಾಜತಾಂತ್ರಿಕರನ್ನು ಹೊರಗೆ ಹಾಕೋಕೆ ಯೂಸ್ ಮಾಡೋ ಮೆಥಡ್. ತನ್ನ ಅಧಿಕಾರ ವ್ಯಾಪ್ತಿಯ ಕೆಲಸವನ್ನು ಬಿಟ್ಟು ಬೇರೆ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟು ವಿದೇಶಾಂಗ ಇಲಾಖೆ ಈ ಆದೇಶ ಹೊರಡಿಸಿದೆ. ಈ ಮೂಲಕ 24 ಗಂಟೆಗಳಲ್ಲಿ ಭಾರತವನ್ನು ಬಿಟ್ಟು ತೊರೆಯುವಂತೆ ಸೂಚಿಸಲಾಗಿದೆ. ದಿಲ್ಲಿಯ ಪಾಕ್ ಹೈ ಕಮಿಷನ್ ಚಾರ್ಜ್ ಅಫೇರ್ಸ್ ಅಧಿಕಾರಿ ಸಾದ್ ಅಹಮದ್ ವಾರೀಜ್ಗೆ ಈ ನೋಟಿಸ್ ಕೊಡಲಾಗಿದೆ. ಇನ್ನು ಈ ಪಾಕ್ ಅಧಿಕಾರಿಯನ್ನ ವಜಾ ಮಾಡಿದ್ದಕ್ಕೆ ವಿದೇಶಾಂಗ ಇಲಾಖೆ ಕಾರಣವನ್ನ ಸ್ಪಷ್ಟವಾಗಿ ಬಿಡಿಸಿ ಹೇಳಿಲ್ಲ. ಆದರೆ ಪಂಜಾಬ್ ಪೊಲೀಸರು ತನಿಖೆ ನಡೆಸ್ತಾ ಇರೋ ಬೇಹುಗಾರಿಕಾ ಕೇಸ್ಗೆ ಈತನಿಗೆ ಸಂಬಂಧ ಇದೆ, ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನ ಇಸ್ಲಾಮಾಬಾದ್ನ ಭಾರತೀಯ ಹೈಕಮಿಷನ್ನಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಅಧಿಕಾರಿಗೆ ಪರ್ಸೋನಾ ನಾನ್ ಗ್ರಾಟಾ ಹೊರಡಿಸಿದೆ. ನೀವು 24 ಗಂಟೆ ಒಳಗೆ ದೇಶ ತೊರೆಯಿರಿ ಅಂತ ಆದೇಶಿಸಿದೆ. ತನ್ನ ಅಧಿಕಾರ ವ್ಯಾಪ್ತಿಯ ಕೆಲಸ ಬಿಟ್ಟು ಅಂದರೆ ಬೇಹುಗಾರಿಕೆಯಲ್ಲಿ ತೊಡಗಿದ್ದಾರೆ ಅನ್ನೋ ಕಾರಣವನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಏನೋ ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕ್ ಮಧ್ಯೆ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನೇ ಪರಮಾಣು ಯುದ್ಧ ನಿಲ್ಲಿಸಿದ್ದು ಅಂತ ಎಲ್ಲಾ ಕ್ರೆಡಿಟ್ ಅನ್ನು ತಗೊಂಡು ತಿರುಗಾಡ್ತಿದ್ದಾರೆ. ಇದೀಗ ಸೌದಿಯಲ್ಲಿ ನಿಂತು ಡಿನ್ನರ್ ಡಿಪ್ಲೊಮಸಿ ಪಾಠ ಮಾಡಿದ್ದಾರೆ. ಭಾರತ ಮತ್ತು ಪಾಕ್ ಚೆನ್ನಾಗಿ ಹೊಂದಿಕೊಳ್ತಿವೆ, ಸೊ ಭಾರತ ಪಾಕಿಸ್ತಾನ್ ಜೊತೆ ಡಿನ್ನರ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಅವರಿಬ್ಬರು ಡಿನ್ನರ್ ಕರೆಯೋಣ, ಏನೋ ಮಾರ್ಕೋ ರುಬಿಯೋ ಕರೆಯೋಣ ಅಲ್ವೇನೋ, ಎಲ್ಲಿದೆಯಾ ನೀನು, ಓಕೆ ಡಿನ್ನರ್ ಕರೆಯೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು ಮಾತಾಡೋದೇ ಹೀಗಲ್ವಾ ಮಾತಾಡಿದ್ದಾರೆ. ಸೇಮ್ ಸಮಿಟ್ನಲ್ಲಿ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ MBS ರನ್ನ ಫುಲ್ ಗುಣಗಾನ ಮಾಡಿದ್ದಾರೆ. ಸೌದಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಇವರ ಅವಧಿಯಲ್ಲಿ ಅಂತ ಹೇಳಿದ್ದಾರೆ. ಜೊತೆಗೆ ಮಿಸ್ಟರ್ ಮೊಹಮ್ಮದ್, ಹೌ ಡು ಯು ಸ್ಲೀಪ್ ಎಟ್ ನೈಟ್, ಹೌ ಡು ಯು ಸ್ಲೀಪ್, ರಾತ್ರಿ ಹೆಂಗೆ ಮಲಗ್ತೀರಿ ನೀವು, ಹೆಂಗೆ ಮಲಗ್ತೀರಿ ಅಂತ ಕೇಳಿದ್ದಾರೆ. ಅದು ಏನು ಅರ್ಥ ಅದ್ರದ್ದು? ಇಷ್ಟೆಲ್ಲ ಕೆಲಸಗಳ ನಡುವೆ, ಇಷ್ಟೆಲ್ಲ ಪ್ರೆಷರ್ ನಡುವೆ ಹೆಂಗೆ ನಿದ್ದೆ ಬರುತ್ತೆ ನಿಮಗೆ ಅಂತನಾ, ಅಥವಾ ನೀವು ಮಲಗುವ ಭಂಗಿ ಯಾವುದು?
ಕೌಚ್ ಮಲಗ್ತೀರಾ, ಅಂಗಾತ ಮಲಗ್ತೀರಾ, ಏನು ಕೇಳಿದ್ರು ಅಂತ ಅರ್ಥ ಆಗಲಿಲ್ಲ. ಮೊಹಮ್ಮದ್ ಬಿನ್ ಸಲ್ಮಾನ್ ಹೇ ಅಂತೇಳಿ ಏನು ಹೇಳಬೇಕಂತ ಗೊತ್ತಾಗದೆ ಮುಖ ನೋಡ್ತಾ ಇದ್ರು ನಗ್ತಾ. ಮತ್ತೊಂದು ಕಡೆ ಕುತಂತ್ರಿ ಚೀನಾದ ಉಪಟಳ ಶುರುವಾಗಿದೆ. ಇದೀಗ ಅರುಣಾಚಲ ಪ್ರದೇಶದಲ್ಲೂ ಕಳ್ಳಾಟ ನಡೆಸ್ತಿರೋ ಚೀನಾಗೆ ಭಾರತ ವಾರ್ನಿಂಗ್ ಕೊಟ್ಟಿದೆ. ಚೀನಾದ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇತ್ತೀಚೆಗೆ ಅರುಣಾಚಲದಲ್ಲಿ 27 ಸ್ಥಳಗಳ ಹೆಸರನ್ನು ಚೇಂಜ್ ಮಾಡಿತ್ತು. ಅರುಣಾಚಲ ಪ್ರದೇಶಕ್ಕೆ ಜಂಗ್ನಾನ್ ಅಂತ ಹೆಸರಿಟ್ಟಿತ್ತು. ಇದಕ್ಕೆ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯಿಸಿ ಚೀನಾದ ಈ ನಡೆ ವ್ಯರ್ಥ ಮತ್ತು ಅಸಂಬದ್ಧ ಅಂತ ಹೇಳಿದೆ. ಪ್ರಯೋಜನ ಇಲ್ಲ ಇದೆಲ್ಲ ಮಾಡಿ ಅಂತ. ಕ್ರಿಯೇಟಿವ್ ಆಗಿ ಹೆಸರಿಡೋದ್ರಿಂದ ಅದರ ವಾಸ್ತವ ಚೇಂಜ್ ಮಾಡೋಕೆ ಆಗಲ್ಲ ಅಂತ ಚೀನಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಲ್ಲದೆ ಗಮನಿಸ್ತಾ ಇದ್ದೀವಿ, ಚೀನಾದ ಈ ನಡೆಯನ್ನು ರಿಜೆಕ್ಟ್ ಮಾಡ್ತೀವಿ. ಅರುಣಾಚಲ ಪ್ರದೇಶ ಹಿಂದೆ ಈಗ ಮುಂದೆ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ ಅಂತ ಭಾರತ ಹೇಳಿದೆ. ಏನೋ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದ ಟರ್ಕಿ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಕೂಗು ಜೋರಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆರಂಭ ಆದ ಈ ಅಭಿಯಾನ ಈಗ ಭಾರತದ ಮಾರುಕಟ್ಟೆಗೂ ಲಗ್ಗೆ ಇಟ್ಟಿದೆ. ಟರ್ಕಿಶ್ ಉತ್ಪನ್ನ, ಸೇವೆ ಮತ್ತು ಟೂರಿಸಂ ಅನ್ನು ಬಾಯ್ಕಾಟ್ ಮಾಡೋಕೆ ಅಥವಾ ಅದನ್ನು ಬಹಿಷ್ಕರಿಸೋಕೆ ಭಾರತೀಯರು ಮುಂದಾಗಿದ್ದಾರೆ. ಕ್ಯಾಂಪೇನ್ ಮಾಡಲಾಗ್ತಿದೆ. ಮೊದಲಿಗೆ ಭಾರತದಲ್ಲಿ ಟೂರಿಸಂ ಸೆಕ್ಟರ್ನಲ್ಲಿ ಬಾಯ್ಕಾಟ್ ಟರ್ಕಿ ಅಭಿಯಾನ ಪ್ರತಿಧ್ವನಿಸೋಕೆ ಶುರುವಾಯಿತು. ಈಸ್ ಮೈ ಟ್ರಿಪ್ ನಂತಹ ಪ್ರಮುಖ ಟ್ರಾವೆಲ್ ಕಂಪನಿಗಳು ಟರ್ಕಿ ಟೂರಿಸಂ ಅವಾಯ್ಡ್ ಮಾಡಿ ಅಂತ ಕೇಳ್ಕೊಂಡಿದ್ವು. ಈಗ ರಾಜಸ್ಥಾನದ ಉದಯ್ಪುರ್ನಲ್ಲಿರೋ ಮಾರ್ಬಲ್ ಪ್ರೊಸೆಸರ್ ಅಸೋಸಿಯೇಷನ್ ಟರ್ಕಿಯಿಂದ ಮಾರ್ಬಲ್ ತರಿಸ್ಕೊಳ್ಳೋದನ್ನು ನಿಲ್ಲಿಸಿದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದ ಪುಣೆ, ಮುಂಬೈನಲ್ಲಿರೋ ವ್ಯಾಪಾರಿಗಳು ಟರ್ಕಿ ಆಪಲ್ಸ್ ಬ್ಯಾನ್ ಮಾಡಿವೆ. ಆದರೆ ಸ್ನೇಹಿತರೆ, ಈ ಬಾಯ್ಕಾಟ್ ಗಲಾಟೆ ನಡುವೆ ಒಂದು ವಿಚಾರವನ್ನು ಮೈಂಡಲ್ಲಿ ಇಟ್ಕೋಬೇಕು. ಈ ವ್ಯಾಪಾರ ಸಮರ ಅಥವಾ ಬಾಯ್ಕಾಟ್ ಅಂತ ಎರಡೂ ಕಡೆಯವರು ಮಾಡಿಕೊಂಡ್ರೆ ಸದ್ಯಕ್ಕೆ ಯಾರಿಗೆ ಜಾಸ್ತಿ ಲಾಸ್ ಅಂತ ಕೂಡ ನೋಡಬೇಕಲ್ಲ. ಅದನ್ನು ನೋಡಬೇಕು ಅಂದರೆ ಯಾರಿಗೆ ಜಾಸ್ತಿ ರಫ್ತು ಮಾಡ್ತಾರೆ, ಟ್ರೇಡ್ ಸರ್ಪ್ಲಸ್ ಯಾವ ರಾಷ್ಟ್ರಕ್ಕಿದೆ ಅಂತ ನೋಡಬೇಕು. ಸ್ನೇಹಿತರೆ, ಭಾರತ ಟರ್ಕಿ ನಡುವಿನ ವ್ಯಾಪಾರದಲ್ಲಿ ಭಾರತಕ್ಕೇನೆ ಲಾಭ ಜಾಸ್ತಿ. ಯಾಕಂದರೆ ನಾವು ಅಲ್ಲಿಂದ ಎಷ್ಟು ತರಿಸ್ಕೊಳ್ತೀವಿ ಅದಕ್ಕಿಂತ ಜಾಸ್ತಿ ಅವರಿಗೆ ರಫ್ತು ನಾವು ಮಾಡ್ತೀವಿ ಟರ್ಕಿಗೆ. ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇದೆ. 2023-24 ಆರ್ಥಿಕ ವರ್ಷದಲ್ಲಿ ಎರಡೂ ದೇಶಗಳ ನಡುವೆ ಒಟ್ಟು $10.43 ಬಿಲಿಯನ್, 86,000 ಕೋಟಿ ರೂಪಾಯಿ ವ್ಯಾಪಾರ ಆಗಿದೆ. ಈ ಪೈಕಿ $6.65 ಬಿಲಿಯನ್ ಅಂದರೆ 55,000 ಕೋಟಿ ರೂಪಾಯಿ ಮೌಲ್ಯದ ಸರಕುಗಳನ್ನು ನಾವು ಟರ್ಕಿಗೆ ರಫ್ತು ಮಾಡಿದ್ದೇವೆ. ಆದರೆ ಆ ಕಡೆಯಿಂದ ತರಿಸ್ಕೊಂಡಿರೋದು ಬರೀ 31.3 ಸಾವಿರ ಕೋಟಿ ಮೌಲ್ಯದ ವಸ್ತುಗಳು. ಸುಮಾರು 20,000 ಕೋಟಿ ರೂಪಾಯಿಗೂ ಅಧಿಕ ನಾವು ಅವರಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೇವೆ. ನಾವು ಬಾಯ್ಕಾಟ್ ಅಂತ, ಅವರು ಬಾಯ್ಕಾಟ್ ಅಂದರೆ ಆಸ್ ಎ ನೇಷನ್ ಟರ್ಕಿಗಿಂತ ಜಾಸ್ತಿ ಭಾರತಕ್ಕೇನೆ ಲಾಸ್. ಹೀಗಾಗಿ ಟ್ರೇಡ್ ಡೆಫಿಸಿಟ್ ಇರೋ ರಾಷ್ಟ್ರಗಳೊಂದಿಗೆ, ವ್ಯಾಪಾರ ಕೊರತೆ ಇರೋ ರಾಷ್ಟ್ರಗಳೊಂದಿಗೆ, ಉದಾಹರಣೆಗೆ ನಮ್ಮ ಶತ್ರು ಚೀನಾ, ಅವ್ರ ಹತ್ರ ನಾವು ಟ್ರೇಡ್ ಡೆಫಿಸಿಟ್ ಹೊಂದಿದ್ದೀವಿ. ಅವ್ರು ರಾಶಿ ನಮಗೆ ತಂದು ಹಾಕ್ತಾರೆ, ನಮ್ಮ ಹತ್ರ ಏನು ತಗೊಳ್ಳೋದೇ ಇಲ್ಲ. ಅಲ್ಲಿ ಬಾಯ್ಕಾಟ್ ಮಾಡಿ ಅದನ್ನು ವರ್ಕೌಟ್ ಮಾಡಿದ್ರೆ ಸೂಪರ್, ಅವರ ವಸ್ತುಗಳನ್ನು ಕಮ್ಮಿ ತಗೊಂಡ್ರೆ. ಟರ್ಕಿ ಒಟ್ಟಿಗೆ ನಮಗೆ ಲಾಭ ಇರೋದು ವ್ಯಾಪಾರದಲ್ಲಿ 20,000 ಕೋಟಿ ರೂಪಾಯಿಗೋದಕ್ಕೆ ಭಾರತಕ್ಕೆ ಲಾಭ ಆಗ್ತಿರೋದು. ಟ್ರೇಡ್ ಸರ್ಪ್ಲಸ್ ಇದೆ ನಮಗೆ, ವ್ಯಾಪಾರದ ಉಳಿತಾಯ ಆಗ್ತಿದೆ ನಮಗೆ. ಸೊ ಇದರಿಂದ ಬಾಯ್ಕಾಟ್ ಮಾಡಿದಾಗ ನಮಗೆ ಲಾಸ್ ಆಗೋದು. ಈ ವ್ಯಾಪಾರದ ಸೂಕ್ಷ್ಮವನ್ನು ಒಂಚೂರು ಹಾಗೆ ಮೈಂಡಲ್ಲಿ ಹಾಕೊಂಡ್ರೆ ಇಂಪಾರ್ಟೆಂಟ್ ಹಾಕೋಬೇಕು. ಹಾಗಂತ ಯಾವುದನ್ನು ತಗೋಬೇಡಿ ಅಂತ ನಾವೇನು ಹೇಳಲ್ಲ, ಅವರವರ ಆಯ್ಕೆಗೆ ಬಿಟ್ಟಿರೋ ವಿಚಾರ. ಬಟ್ ಇದೊಂದು ಸೂಕ್ಷ್ಮ ಗೊತ್ತಿರಲಿ ಅಂತ. ಈ ನಡುವೆ ಚೀನಾದ ಗ್ಲೋಬಲ್ ಟೈಮ್ಸ್ ಮತ್ತು ಶಿನ್ವಾ ನ್ಯೂಸ್ ಏಜೆನ್ಸಿಯ ಎಕ್ಸ್ ಅಕೌಂಟ್ಗಳನ್ನು ಕೂಡ ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ. ಇವರು ಯಾಕಂದರೆ ಈ ಮೀಡಿಯಾಗಳು, ಟರ್ಕಿಶ್ ಮೀಡಿಯಾ ಮತ್ತು ಚೈನಾದ ಈ ಸರ್ಕಾರಿ ಮಾಧ್ಯಮ ಫೇಕ್ ನ್ಯೂಸ್ ಹರಡ್ತಾ ಇದ್ರು, ಪ್ರೊಪಗ್ಯಾಂಡಾ ಹರಡ್ತಾ ಇದ್ರು ಭಾರತದ ವಿರುದ್ಧ ಅಂತ. ಟರ್ಕಿಯ ಗೌರ್ಮೆಂಟ್ ಬ್ರಾಡ್ಕಾಸ್ಟರ್ TRT ವರ್ಲ್ಡ್ನ ಚಾನಲ್ ಮತ್ತು ಗ್ಲೋಬಲ್ ನ್ಯೂಸ್ ಚೈನಾದು ಗೌರ್ಮೆಂಟ್ನ ಮೌತ್ ಪೀಸ್ ಅವೆರಡನ್ನು ಕೂಡ ಬ್ಲಾಕ್ ಮಾಡಲಾಗಿದೆ. ಇದೆಲ್ಲದರ ನಡುವೆ ಪಕ್ಕದ ಬಾಂಗ್ಲಾದಲ್ಲಿ ಅನುಮಾನಾಸ್ಪದ ಬೆಳವಣಿಗೆಯಾಗಿದೆ. ಬಾಂಗ್ಲಾದೇಶಕ್ಕೆ ಪಾಕ್ ಹೈಕಮಿಷನರ್ ಆಗಿರೋ ಸೈಯದ್ ಅಹಮದ್ ಮರೂಪ್ ಸಡನ್ ಆಗಿ ರಜೆ ತಗೊಂಡು ಬಾಂಗ್ಲಾದಿಂದ ಓಡಿ ಹೋಗಿದ್ದಾರೆ. ಮೇ 11ಕ್ಕೆ ಬಾಂಗ್ಲಾ ತೊರೆದಿರೋ ಮರೂಪ್ ದುಬೈ ಮೂಲಕ ಇಸ್ಲಾಮಾಬಾದ್ಗೆ ಓಡಿ ಹೋಗಿದ್ದಾರೆ. ಆದರೆ ಹೀಗೆ ಸಡನ್ ಆಗಿ ರಜೆ ತಗೊಂಡು ಬಾಂಗ್ಲಾ ಬಿಟ್ಟಿರೋದಕ್ಕೆ ಕಾರಣ ಮರೂಪ್ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನೋದು ಚರ್ಚೆ. ಯುವತಿಯೊಂದಿಗೆ ಆತ ಇರೋ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ. ಏನೋ ಪಾಕ್ ವಿದೇಶಾಂಗ ಇಲಾಖೆ ಮರೂಪ್ ಅಧಿಕೃತ ರಜೆ ಮೇಲೆ ಇದ್ದಾರೆ ಅಂತ ಹೇಳ್ಕೊಂಡಿದೆ. ಅತ್ತ ಬಾಂಗ್ಲಾದಲ್ಲಿರೋ ಉಪ ಹೈಕಮಿಷನರ್ ಮೊಹಮ್ಮದ್ ಆಸಿಫ್ ಅವರನ್ನ ಹಂಗಾಮಿ ಹೈಕಮಿಷನರ್ ಆಗಿಯೂ ನೇಮಿಸಲಾಗಿದೆ. ಏನೋ ಭಾರತದ ಯಶಸ್ವಿ ಆಪರೇಷನ್ ಸಿಂಧೂರ್ ಬಗ್ಗೆ ಹೊಸ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಆಪರೇಷನ್ ವೇಳೆ ಭಾರತೀಯ ನೌಕಾಪಡೆ ಫುಲ್ ಅಫೆನ್ಸಿವ್ ಮೋಡ್ಗೆ ಹೋಗಿತ್ತು. ಪಾಕಿಸ್ತಾನ ನಡುಗೋಕೆ ನೌಕಾಪಡೆಯ ಮುಖ್ಯ ಕಾರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಲಭ್ಯ ಆಗ್ತಾ ಇದೆ. ಆಲ್ಮೋಸ್ಟ್ ಹತ್ತಿರಕ್ಕೆ ಹೋಗಿತ್ತು ನಮ್ಮ ನೌಕಾಪಡೆ. INS ವಿಕ್ರಾಂತ್ ನೇತೃತ್ವದ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಸ್ಟ್ರೈಕ್ ರೇಂಜ್ಗೆ ಹೋಗಿತ್ತು. ಕಾರವಾರ ನೌಕಾನೆಲೆಯಿಂದ ಹೊರಟಿದ್ದು ಸ್ವಲ್ಪನೇ ಮುಂದಕ್ಕೆ ಹೋಗಿ 9-10ನೇ ತಾರೀಕು ವೇಳೆಗೆ ಇನ್ನು ಪಾಕಿಸ್ತಾನಕ್ಕೆ ಸ್ಟ್ರೈಕ್ ಮಾಡ್ಬೋದು, ಅಷ್ಟು ಹತ್ತಿರಕ್ಕೆ ರೀಚ್ ಆಗಿತ್ತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು 36 ಯುದ್ಧ ನೌಕೆಗಳು ಫ್ರಂಟ್ ಲೈನ್ಗೆ ಹೋಗಿದ್ವು INS ವಿಕ್ರಾಂತ್ನ ನೇತೃತ್ವದಲ್ಲಿ. ಇದರಲ್ಲಿ ಸಬ್ಮರೀನ್, ಯುದ್ಧ ನೌಕೆ, ಡಿಸ್ಟ್ರಾಯರ್ ಎಲ್ಲವೂ ಇದ್ವು.
7 ಡಿಸ್ಟ್ರಾಯರ್ಸ್ನಲ್ಲಿ ಬ್ರಹ್ಮೋಸ್, ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸ್, MRSAMಗಳು, ವರುಣಾಸ್ತ್ರ, ಹೆವಿವೇಟ್ ಟಾರ್ಪಿಡೋಸ್ ಎಲ್ಲವನ್ನ ಲೋಡ್ ಮಾಡಿ ಇಡಲಾಗಿತ್ತು. 7 ಸ್ಟಿಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್ ಕೂಡ ಫ್ರಂಟ್ ಲೈನ್ನಲ್ಲಿ ದಾಳಿಗೆ ಸಿದ್ಧವಾಗಿ ನಿಂತಿದ್ವು. ಪಾಕ್ ನೌಕಾಪಡೆಯನ್ನ ಕರಾಚಿ ಬಂದರು ಬಿಟ್ಟು ಬೇರೆ ಕಡೆಗೆ ತೆರಳೋಕೆ ಸಾಧ್ಯವಾಗದಂತೆ ಬ್ಲಾಕ್ ಮಾಡಲಾಗಿತ್ತು. ಭಾರತದ ನೌಕಾಪಡೆಯ ದಾಳಿಯ ಭೀತಿಯಿಂದ ಪಾಕ್ ನಾವಾರಿಯಾ ನ್ಯಾವಿಗೇಷನಲ್ ಏರಿಯಾ ವಾರ್ನಿಂಗ್ ಅನ್ನ ಕೂಡ ನೀಡಿತ್ತು ಅಂತ ವರದಿಯಾಗಿದೆ. ನ್ಯಾವಿಗೇಷನಲ್ ಏರಿಯಾ ವಾರ್ನಿಂಗ್ ಅಂದ್ರೆ ನಿರ್ದಿಷ್ಟ ಸಮುದ್ರ ಪ್ರದೇಶದಲ್ಲಿ ಹಡಗುಗಳಿಗೆ ಅಪಾಯ ಇದ್ದಾಗ ಅಥವಾ ಶತ್ರುಗಳು ಸಮುದ್ರ ಪ್ರದೇಶದ ಮೂಲಕ ದಾಳಿ ಮಾಡೋ ಸಾಧ್ಯತೆ ಇದ್ದಾಗ ಕೊಡೋ ಅಲರ್ಟ್. ಮತ್ತೊಂದು ಕಡೆ ಉದ್ವಿಗ್ನತೆ ವೇಳೆ ಆಕಸ್ಮಿಕವಾಗಿ ಪಾಕ್ ಗಡಿ ದಾಟಿದ್ದ BSF ಯೋಧ ಪೂರ್ಣಂ ಕುಮಾರ್ ಶಾ PK ಶಾ ಅವ್ರನ್ನ ಪಾಕ್ ಬಿಟ್ಟು ಕಳಿಸಿದೆ. ಉದ್ವಿಗ್ನತೆ ವೇಳೆ ಪಾಕ್ ಸೇನೆ ಅವ್ರನ್ನ ಬಂಧಿಸಿತ್ತು. ಭರ್ತಿ 20 ದಿನಗಳ ನಂತರ ಇವ್ರನ್ನ ಬಿಡುಗಡೆ ಮಾಡಿದೆ. ಈ ಸೈನಿಕ ಅಟಾರಿ ವಾಘಾ ಗಡಿ ಮೂಲಕ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಸದ್ಯಕ್ಕೆ ಅವ್ರನ್ನ ವೈದ್ಯಕೀಯ ಪರೀಕ್ಷೆ ಮತ್ತು ವಿಚಾರಣೆಗೆ ಒಳಪಡಿಸಲಾಗಿದೆ. ಅಂದಹಾಗೆ ಈ ಸೈನಿಕ ಪಂಜಾಬಿನ ಫಿರೋಜ್ಪುರ್ ಬಳಿ ಗಡಿ ದಾಟಿದ್ದಕ್ಕೆ ಏಪ್ರಿಲ್ 23ನೇ ತಾರೀಕು ಪಾಕ್ ರೇಂಜರ್ಸ್ ಹಿಡ್ಕೊಂಡು ಹೋಗಿದ್ರು. ಆ ರೀತಿ ಆರೋಪ ಮಾಡಿದ್ರು. ನಿಜವಾಗ್ಲೂ ಹೋಗಿದ್ರ, ಅವರೇ ಎತ್ಕೊಂಡು ಹೋದ್ರೆ ಇನ್ನಷ್ಟೇ ಕನ್ಫರ್ಮ್ ಆಗಬೇಕು, ನೋಡಬೇಕು ಈ ಯೋಧ ಏನು ಹೇಳಿಕೆ ಕೊಡ್ತಾರೆ ಇನ್ನು ಫ್ರೀ ಆದಮೇಲೆ ಅಂತ. ಈ ಮಧ್ಯೆ ಸೈನಿಕನ ಪತ್ನಿ ರಜನಿ ಶಾ ತಮ್ಮ 7 ವರ್ಷದ ಮಗ ಮತ್ತು ಕುಟುಂಬಸ್ಥರನ್ನ ಕರ್ಕೊಂಡು ಪಶ್ಚಿಮ ಬಂಗಾಳದಿಂದ ಪಂಜಾಬ್ಗೆ ಪ್ರಯಾಣ ಬೆಳೆಸಿದ್ರು. ನನ್ನ ಪತಿಯನ್ನು ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಸಹಾಯ ಮಾಡಿ ಅಂತ ಕೂಡ ಕೇಳಿದ್ರು. ಇದೀಗ ಭರ್ತಿ 20 ದಿನಗಳ ನಂತರ ಪಾಕ್ PK ಶಾ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದೆ. ಭಾರತ ಕೂಡ ತನ್ನ ವಶದಲ್ಲಿದ್ದ ಪಾಕ್ ರೇಂಜರ್ ಅಧಿಕಾರಿಯನ್ನ ಪಾಕಿಸ್ತಾನಕ್ಕೆ ಹಸ್ತಾಂತರಿಸಿದೆ. ಇವರನ್ನ BSF ರಾಜಸ್ಥಾನದ ಶ್ರೀ ಗಂಗಾನಗರ ಜಿಲ್ಲೆಯಲ್ಲಿ ಹಿಡ್ಕೊಂಡ್ಬಂದಿತ್ತು. ಭಾರತ ಪಾಕ್ ನಡುವೆ ಕದನ ವಿರಾಮ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೇಕಿದ್ರೆ ಕಾಶ್ಮೀರ ಸಮಸ್ಯೆ ಬಗೆಹರಿಸೋಕೆ ಮಧ್ಯಸ್ಥಿಕೆ ವಹಿಸೋಕೆ ರೆಡಿ ಅಂತ ಹೇಳಿದ್ರು. ಈ ಕುರಿತು ಪಾಕಿಸ್ತಾನಿ ಪತ್ರಕರ್ತನೊಬ್ಬ ಅಮೆರಿಕನ್ ಅಧಿಕಾರಿ ಥಾಮಸ್ ಪಿಗಾಟ್ ಅನ್ನೋರ ಬಳಿ ಪ್ರಶ್ನೆ ಮಾಡಿದ್ದಾರೆ. ಟ್ರಂಪ್ ಮುಂದಿಟ್ಟಿರೋ ಪೀಸ್ ಡೀಲ್ ಅನ್ನ ಪಾಕಿಸ್ತಾನ ಸ್ವೀಕರಿಸಿದೆ. ಕಾಶ್ಮೀರ ಸಮಸ್ಯೆ ಬಗೆಹರಿಸಿದ್ರೆ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು, ಆದರೆ ಭಾರತದ ಪ್ರಧಾನಮಂತ್ರಿ ಮೋದಿ ಮಾತ್ರ ಅದನ್ನ ಸ್ವಾಗತ ಮಾಡಲೇ ಇಲ್ವಲ್ಲ, ನಿಮಗಿದು ಬೇಸರ ಉಂಟು ಮಾಡಿದ್ಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಥಾಮಸ್, ನಮ್ಮ ಫೋಕಸ್ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ತರೋದಾಗಿತ್ತು. ನೇರ ಮಾತುಕತೆಗೆ ಪ್ರೋತ್ಸಾಹ ಕೊಡೋದೊಂದೇ ನಮ್ಮ ಫೋಕಸ್. ಮುಂದೆ ಕೂಡ ಕೇವಲ ಅದರ ಮೇಲೇನೆ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತದೊಂದಿಗೆ ಕಾಡಿಬೇಡಿ ಶಾಂತಿ ಮಾಡ್ಕೊಂಡಿರೋ ಪಾಕಿಗಳಿಗೆ ಬಲೂಚಿಗಳು ಅಶಾಂತಿ ತೋರಿಸ್ತಾ ಇದ್ದಾರೆ. ಆಪರೇಷನ್ ಹೆರೋಪ್ 2.0 ಹೆಸರಲ್ಲಿ ಕಾರ್ಯಾಚರಣೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಲೂಚಿಸ್ತಾನದಾದ್ಯಂತ ಹೊಸದಾಗಿ 7 ಕಡೆ ದಾಳಿ ಮಾಡಿದ್ದಾರೆ. ಪಂಜ್ಗುರ್ನ ಮಿಲಿಟರಿ ಪೋಸ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ಪರಿಣಾಮ 2 ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 5 ಗಂಭೀರ ಗಾಯಗೊಂಡಿದ್ದಾರೆ. ಪಾಕ್ನ ಇಂಟೆಲಿಜೆನ್ಸ್ ಏಜೆನ್ಸಿ ISA 400 ಏಜೆಂಟ್ಸ್ ಅನ್ನ ಕೂಡ ಬಲೂಚಿಗಳು ಹೊಡೆದು ಹಾಕಿದ್ದಾರೆ. ಈ ಮೂಲಕ ಈ ಆಪರೇಷನ್ ಹೆರೋಪ್ನಲ್ಲಿ ಇದುವರೆಗೂ 58 ಜಾಗಗಳಲ್ಲಿ 78 ಕಾರ್ಯಾಚರಣೆಯನ್ನ ಬಲೂಚಿಗಳು ಮಾಡಿದ್ದಾರೆ. ಇದನ್ನು ಖುದ್ದು ಬಲೂಚ್ ವಕ್ತಾರ ಜಿಯಾಂದ್ ಬಲೂಚ್ ಹೇಳಿದ್ದಾರೆ. ಅಲ್ಲದೆ ಬಲೂಚಿಸ್ತಾನವನ್ನ ಪಾಕ್ನಿಂದ ಪ್ರತ್ಯೇಕಗೊಳಿಸುವವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಸ್ವಾತಂತ್ರ್ಯಗೊಂಡಿದೆ ಅಂತ ಕೆಲ ಬಲೂಚಿ ನಾಯಕರು ಘೋಷಣೆ ಕೂಡ ಮಾಡಿಕೊಂಡಿದ್ರು. ಈ ಸಂಬಂಧ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅನೌನ್ಸ್ಡ್ ಅಂತ ಒಂದು ಕ್ಯಾಂಪೇನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಈಗ ಪಕ್ಕದ ಬಾಂಗ್ಲಾದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಮೂಲಭೂತವಾದಿಗಳ ಕಾಟಕ್ಕೆ ಬೇಸತ್ತು ಹಸೀನಾ ನಂತರ ಇದೀಗ ಬಾಂಗ್ಲಾದ ಮಾಜಿ ಅಧ್ಯಕ್ಷ ಅಬ್ದುಲ್ ಹಮೀದ್ ಕೂಡ ಬಾಂಗ್ಲಾದಿಂದ ಪಲಾಯನ ಮಾಡಿದ್ದಾರೆ. ಇಡೀ ಬಾಂಗ್ಲಾ ನಿದ್ದೆಯಲ್ಲಿದ್ದಾಗ ಬೆಳಗಿನ ಜಾವ 3 ಗಂಟೆಗೆ ಢಾಕಾ ಏರ್ಪೋರ್ಟ್ನಲ್ಲಿ ಥಾಯ್ ಏರ್ವೇಸ್ ವಿಮಾನ ಹತ್ತಿ ಅಬ್ದುಲ್ ಹಮೀದ್ ಕಾಲ್ಕಿತ್ತಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಅದರಲ್ಲೂ ವೀಲ್ ಚೇರ್ ಮತ್ತು ಲುಂಗಿಯಲ್ಲೇ ದೇಶ ಬಿಟ್ಟು ಹೋಗಿದ್ದಾರೆ ಅಧ್ಯಕ್ಷರು ಹೆದರ್ಕೊಂಡು. ಬೆಳಗ್ಗೆ ಹೇಳ್ತಿದ್ದ ಹಾಗೆ ಈ ಮಾಹಿತಿಯನ್ನು ಪಡೆದ ಬಾಂಗ್ಲಾ ಮಧ್ಯಂತರ ಸರ್ಕಾರ ಇವರನ್ನು ನಿಲ್ಲಿಸೋಕೆ ವಿಫಲರಾದ ಅಧಿಕಾರಿಗಳನ್ನ ಸಸ್ಪೆಂಡ್ ಮತ್ತು ಟ್ರಾನ್ಸ್ಫರ್ ಮಾಡಿದೆ. ಹಾಗೆ ಹೈ ಲೆವೆಲ್ ಟೀಮ್ ರಚಿಸಿ ತನಿಖೆ ಶುರು ಮಾಡಿದೆ. ಇತ್ತೀಚೆಗಷ್ಟೇ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾರ ಅವಾಮಿ ಲೀಗ್ ಪಾರ್ಟಿಯನ್ನ ಬ್ಯಾನ್ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಈ ಅಬ್ದುಲ್ ಹಮೀದ್ ಅವಾಮಿ ಲೀಗ್ ಪಾರ್ಟಿಯವರು ಈ ಹಿಂದೆ 2013ರಿಂದ 2023ರವರೆಗೆ ಬಾಂಗ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಕಳೆದ ವರ್ಷ ಶೇಖ್ ಹಸೀನಾ ವಿರುದ್ಧ ಆದ ದೊಡ್ಡ ಪ್ರತಿಭಟನೆ ವೇಳೆ ನಡೆದ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಅವಾಮಿ ಲೀಗ್ನ ಇತರ ನಾಯಕರೊಂದಿಗೆ ಅಬ್ದುಲ್ ಹಮೀದ್ರ ತನಿಖೆ ಕೂಡ ನಡೆಸಲಾಗಿತ್ತು. ಇದೀಗ ಇವರು ಥೈಲ್ಯಾಂಡ್ಗೆ ಪಲಾಯನ ಮಾಡಿದ್ದಾರೆ. ಇನ್ನು ಆರಂಭದಲ್ಲಿ ಹೇಳಿದ್ವಲ್ಲ ಸೌದಿ ಅರೇಬಿಯಾಗೆ ಬಂದಿದ್ರು ಡೊನಾಲ್ಡ್ ಟ್ರಂಪ್ ಅಂತ, ಅದ್ರದ್ದೇನೋ ಸ್ವಲ್ಪ ಮಾಹಿತಿ ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿನ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ರನ್ನ ಭೇಟಿ ಮಾಡಿ ಸಾಕಷ್ಟು ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಎನರ್ಜಿ, ಡಿಫೆನ್ಸ್, ಮೈನಿಂಗ್ ಮತ್ತು ಇತರ ಸೆಕ್ಟರ್ಗಳಲ್ಲಿ ಒಪ್ಪಂದ ಆಗಿದೆ ಅಂತ ಸೌದಿ ಮಾಧ್ಯಮಗಳು ಹೇಳಿಕೊಂಡಿವೆ. ಇದರಲ್ಲಿ ಮುಖ್ಯವಾಗಿ ಸುಮಾರು $142 ಬಿಲಿಯನ್ ಮೌಲ್ಯದ ರಕ್ಷಣಾ ಉತ್ಪನ್ನಗಳ ಮಾರಾಟಕ್ಕೂ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನು ಸೌದಿ ಅಮೆರಿಕದಲ್ಲಿ ಬರೋಬ್ಬರಿ $600 ಬಿಲಿಯನ್ ಹೂಡಿಕೆ ಮಾಡುತ್ತೆ ಅಂತ ವೈಟ್ ಹೌಸ್ ತಿಳಿಸಿದೆ.
ಏನೋ ಈ ಭೇಟಿ ವೇಳೆ ಟ್ರಂಪ್ ಸೌದಿ ಆಧುನಿಕತೆ ಕಡೆಗೆ ಹೆಚ್ಚು ಒತ್ತು ಕೊಡ್ತಿರೋದ್ರಿಂದ ಅಲ್ಲಿನ ಆಡಳಿತವನ್ನು ಹೊಗಳಿದ್ದಾರೆ. ಇದೇ ರೀತಿ ಇರಾನ್, ಲೆಬನಾನ್, ಸಿರಿಯಾಗಳು ಕೂಡ ಸೌದಿ ರೀತಿ ಹೆಜ್ಜೆ ಇಟ್ಟರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಏನೋ ಕತರ್ $400 ಮಿಲಿಯನ್ ಮೌಲ್ಯದ ಬೋಯಿಂಗ್ 7478 ಜಂಬೋ ಜೆಟ್ಸ್ನ ಅಮೆರಿಕಗೆ ಗಿಫ್ಟ್ ಕೊಡೋಕೆ ಮುಂದಾಗಿತ್ತು. ಇದು ವಿವಾದಕ್ಕೂ ಕಾರಣ ಆಗಿತ್ತು. ಇದಕ್ಕೀಗ ಟ್ರಂಪ್ ಸಮರ್ಥನೆ ಕೊಟ್ಟಿದ್ದಾರೆ. ಈ ಜೆಟ್ ಅನ್ನ ಅಮೆರಿಕದ ಏರ್ಫೋರ್ಸ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ಗೆ ಕೊಡಲಾಗ್ತದೆ ಹೊರತು ನನಗಲ್ಲ. ನಾವು ಮಾಡಿದ ಒಳ್ಳೆ ಕೆಲಸಗಳಿಗಾಗಿ ಕತಾರ್ ಗಿಫ್ಟ್ ಕೊಡ್ತಾ ಇದೆ. ಫ್ರೀ ಗಿಫ್ಟ್ ಅನ್ನ ಸ್ವೀಕರಿಸಲ್ಲ ಬೇಡ ಅನ್ನೋರು ಮೂರ್ಖರು ಅಂತ ಟ್ರಂಪ್ ಹೇಳಿದ್ದಾರೆ. ಏನೋ ಬೆಲೆ ಬಾಳೋದು ಬರ್ತಾ ಇದೆಯಾ, ಅದರಿಂದ ನಂಗೆ ಲಾಭ ಆಗ್ತಾ ಇದೆಯಾ, ಫ್ರೀಯಾಗಿ ಬರ್ತಾ ಇದೆಯಾ, ಯಾರು ಕೊಟ್ರು ಏನು, ನಾ ತಗೊಳ್ತೀನಿ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಮೂಲದ ವ್ಯಕ್ತಿ ಕೆನಡಾದ ವಿದೇಶಾಂಗ ಸಚಿವೆ ಆಗಿದ್ದಾರೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹೊಸ ಸಂಪುಟ ರಚನೆಯಾಗಿದೆ. ಭಾರತ ಮೂಲದ ಕೆನಡಾ ಸಂಸದೆ ಅನಿತಾ ಆನಂದ್ ವಿದೇಶಾಂಗ ಇಲಾಖೆ ಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಅವರು ಕೈಯಲ್ಲಿ ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿದ್ದಾರೆ. ಈ ಮೂಲಕ ಅನಿತಾ ಆನಂದ್ ಕೆನಡಾದ ಮೊದಲ ಹಿಂದೂ ಮಹಿಳಾ ವಿದೇಶಾಂಗ ಸಚಿವೆ ಅಂತ ಕರೆಸಿಕೊಂಡಿದ್ದಾರೆ. ಈ ಹಿಂದೆ ಜಸ್ಟಿನ್ ಟ್ರೂಡೋ ಆಡಳಿತದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ ಹಾಗೂ ಕೂಡ ಅನಿತಾ ಆನಂದ್ ಕೆಲಸ ಮಾಡಿದರು. ಇನ್ನು ಅನಿತಾ ಆನಂದ್ ಅವರು ವಿದೇಶಾಂಗ ಸಚಿವೆಯಾಗಿದ್ದಕ್ಕೆ ಭಾರತದ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಕಂಗ್ರಾಚುಲೇಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.